ಮಧುಗಿರಿಯಲ್ಲಿ ಮಹಿಳಾ ಸಬಲೀಕರಣಕ್ಕೆ ಮತ್ತೊಂದು ಹೆಜ್ಜೆ. ಉಚಿತ ಹೊಲಿಗೆ ಯಂತ್ರ ವಿತರಣೆ. ಮಧುಗಿರಿ ಪಟ್ಟಣದ ತಾಲೂಕು ಪಂಚಾಯಿತಿ ಕಚೇರಿ ಆವರಣದಲ್ಲಿ ಶಾಸಕ ಕೆಎನ್ ರಾಜಣ್ಣನವರ ನೇತೃತ್ವದಲ್ಲಿ ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದ ವತಿಯಿಂದ ಮಹಿಳಾ ಫಲಾನುಭವಿಗಳಿಗೆ ಉಚಿತ ಹೊಲಿಗೆ ಯಂತ್ರಗಳನ್ನು ವಿತರಿಸಲಾಯಿತು. ಮಹಿಳೆಯರು ಸ್ವಾವಲಂಬಿಯಾಗಿ ಸ್ವಯಂ ಉದ್ಯೋಗ ಆರಂಭಿಸಿ ಆರ್ಥಿಕವಾಗಿ ಸದೃಢರಾಗಬೇಕು ಉದ್ದೇಶದಿಂದ ಈ ಯೋಜನೆ ಜಾರಿಗೆ ತರಲಾಗಿದೆ ಎಂದು ಶಾಸಕ ಕೆಎನ್ ರಾಜಣ್ಣನವರು ತಿಳಿಸಿದರು. ತುಮಕೂರಿನಲ್ಲಿ ಮೇ 20ರಂದು ನಡೆಯಲಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮಹತ್ವದ ಕಾರ್ಯಕ್ರಮ ಯಶಸ್ಸಿಗೆ ಮಧುಗಿರಿ ಶಾಸಕ ಕೆಎನ್ ರಾಜಣ್ಣ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಮಧುಗಿರಿ ತಾಲೂಕು ಪಂಚಾಯಿತಿ ಸಭೆಯಲ್ಲಿ ಮಾತನಾಡಿದ ಶಾಸಕ ರಾಜಣ್ಣ, ತಾಲೂಕಿನ ಎಲ್ಲಾ ಇಲಾಖೆಗಳ ಅಧಿಕಾರಿಗಳು, ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಹಾಗೂ ಆಡಳಿತಾಧಿಕಾರಿಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಸೂಚಿಸಿದರು. ಗ್ರಾಮಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರನ್ನು ಕರೆತರಬೇಕು, ಕಾರ್ಯಕ್ರಮಕ್ಕೆ ಆಗಮಿಸುವ ಜನರಿಗೆ ಸೂಕ್ತ ಊಟ, ಕುಡಿಯುವ ನೀರು ಹಾಗೂ ಮೂಲಭೂತ ಸೌಲಭ್ಯಗಳ ವ್ಯವಸ್ಥೆ ಕಲ್ಪಿಸಬೇಕು ಎಂದು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಅದರ ಜೊತೆಯಲ್ಲಿ ಯಾವ ಊರಿನಿಂದ ಯಾವ್ಯಾವ ಜನ ಕರ್ಕೊಂಡು ಹೋಗ್ತೀವಿ ಅವನ್ನೆಲ್ಲ ವಾಪಸ್ಸು ಕರ್ಕೊಂಡ್ಬಂದು ಆ ಊರಿಗೆ ಸುರಕ್ಷಿತವಾಗಿ ವಾಪಸ್ಸು ಕರೆತರ್ತಕ್ಕಂಥದ್ದು ಬಹಳ ಮಹತ್ತರವಾದಂತಹ ಜವಾಬ್ದಾರಿ. ಯಾಕಂದ್ರೆ ಬಸ್ ಎಲ್ಲ ನಿಲ್ಸಿರ್ತಾರೆ, ಇವರೆಲ್ಲ ಫಂಕ್ಷನ್ದಲ್ಲಿ ಇರ್ತಾರೆ, ಆ ಬಸ್ ಹತ್ರ ಬರೋ ಅಷ್ಟೊತ್ತಿಗೆ ಒಬ್ಬರೆಲ್ಲ ದಾರಿ ತಪ್ಪಿಸ್ಕೊಂಡು ಆ ಕಡೆ ಈ ಕಡೆ ಹೊರಟೋಗ್ತಾರೆ. ಕೆಲವು ಸರಿ ಅಂತವ್ರಿಗೆಲ್ಲ ತೊಂದರೆ ಆಗ್ತದೆ. ಅಂತ ಸಂದರ್ಭಗಳಲ್ಲಿ ನಮ್ಮ ಮಧುಗಿರಿಯ ಹಿರಿಯ ಅಧಿಕಾರಿಗಳು ಏನಿದ್ದೀರಿ, ಕಾರ್ಯಕ್ರಮ ಮುಗಿದ ಮೇಲೆ ಎಲ್ಲ ಹೊರಟ ಮೇಲೂ ಕೂಡ ಸ್ವಲ್ಪ ಹೊತ್ತು ಅಲ್ಲೇ ಇರಬೇಕು. ಅಲ್ಲೇ ಇದ್ರೆ ಏನಾದ್ರೂ ಈ ತರ ತಪ್ಪಿಸ್ಕೊಂಡು ಹೋಗೋರು ಬರ್ತಾರೆ, ಅವರನ್ನು ಅವರಿಗೆ ಮುಗಿಸ್ತಕ್ಕಂಥ ಕೆಲಸದ ಕೂಡ ಮಾಡಬೇಕಾಗ್ತದೆ. ಅದರಿಂದ ಅದು ಬಹಳ ಈ ರೀತಿಯ ದೊಡ್ಡ ಮಟ್ಟದ ಕಾರ್ಯಕ್ರಮ ಮಾಡುವಾಗ ಹಲವು ಅನಾನುಕೂಲಗಳು ಆಗ್ತಕ್ಕಂಥದ್ದಿರುತ್ತೆ. ಅದನ್ನ ನಾವು ಎಚ್ಚರಿಕೆ ವಹಿಸಿ ಆ ಅನಾನುಕೂಲವನ್ನು ಬಗೆಹರಿಸಿಕೊಂಡು ಯಾವುದೇ ಜನರಿಗೆ ತೊಂದರೆ ಆಗದ ರೀತಿಯಲ್ಲಿ ನಾವು ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದು ತಾಲೂಕು ಆಡಳಿತದ ಜವಾಬ್ದಾರಿ. ನಮ್ಮ ತಾಲೂಕಿನ ಎಷ್ಟು ಬಸ್ಗಳು ಹೋಗ್ತೇವೆ ಆ ಬಸ್ಗಳಿಗೆ ಎಲ್ಲ ಫಲಾನುಭವಿಗಳನ್ನು ಎಲ್ಲ ಇಲಾಖೆಗಳ ಫಲಾನುಭವಿಗಳನ್ನು ಸೇರಿಸಿ ಕರ್ಕೊಂಡು ಬರಲಿಕ್ಕೆ ಪ್ಲಾನ್ ಮಾಡ್ತೀವಿ. ಅದ್ರ ಜೊತೆಯಲ್ಲಿ ಮಾರ್ನಿಂಗು ಬ್ರೇಕ್ಫಾಸ್ಟ್ಗೆ ವ್ಯವಸ್ಥೆ ಮಾಡ್ತೀವಿ. ಬ್ರೇಕ್ಫಾಸ್ಟ್ ಮಾಡಿಕೊಂಡು ಇಲ್ಲಿಂದ ರೂಟ್ ಆಫೀಸರ್ನು ಸಹ ಮತ್ತು ಅಲ್ಲಿ ಸೀದಾ ಕರ್ಕೊಂಡು ಹೋಗಿತ್ತು ಮತ್ತು ಕರ್ಕೊಂಡು ಹೋಗಿರ್ತಕ್ಕಂಥವ್ರು ಸೀದಾ ರಿಟರ್ನ್ ಬಸ್ಸಲ್ಲಿ ಏರ್ಲಿಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಒಟ್ಟಾರೆಯಾಗಿ 1250 ಜನಕ್ಕೆ ನಾವು 12,500 ಜನಕ್ಕೆ ಪ್ಲಾನ್ ಮಾಡ್ತೀವಿ ಸರ್.